ಕೋಲಾರ್ನಲ್ಲಿ ಭಾಳಷ್ಟು ಖಾಸಗಿ ಶಾಲೆಗಳಿದೆ. ಭಾಳಷ್ಟು ಖಾಸಗಿ ಶಾಲೆಗಳಿದ್ದಾವೆ. ಸಮಾಜದ ಎಲ್ಲ ವರ್ಗದ ಮಕ್ಕಳು ಖಾಸಗಿ ಶಾಲೆಗೆ ಫೀಸ್ ಕಟ್ಟಿ ಶುಲ್ಕನ ತುಂಬಿ ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕೊಡ್ಸೋಕ್ಕಾಗೋದಿಲ್ಲ. ಹಾಗಾಗಿ ಯಾರಿಗೆ ಆ ಶಕ್ತಿ ಇಲ್ಲ ಅವರು ಸರ್ಕಾರಿ ಶಾಲೆ ಕಡೆಗೆ ಮುಖ ಮಾಡ್ತಾರೆ. ಸರ್ಕಾರಿ ಶಾಲೆಗೆ ಯಾರೂ ಖುಷಿಯಾಗಿ ಬರೋದಿಲ್ಲ. ಅವರಿಗೆ ಶಕ್ತಿ ಇಲ್ಲ, ಮನೆಯಲ್ಲಿ ಕಷ್ಟ ಇದೆ, ಅಷ್ಟು ದುಡಿಮೆ ಇಲ್ಲ ಅಂದ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗೆ ಬರ್ತಾರೆ. ಸರ್ಕಾರಿ ಶಾಲೆ ಅಂದರೆ ನಾನು ಭಾಳ ನೋಡ್ತಾ ಇರೋದು ಇತ್ತೀಚೆಗೆ, ಸರ್ ಸ್ಟ್ರೆಂತ್ ಇಲ್ಲ ಸರ್, ಬರೀ 25 ಜನ ಇದ್ದಾರೆ, 50 ಜನ ಇದ್ದಾರೆ, 30 ಜನ ಇದ್ದಾರೆ ಅಂತ. ದಯವಿಟ್ಟು ನಾನು ಒಂದೇ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಂಬರ್ ಈಸ್ ನಾಟ್ ಇಂಪಾರ್ಟೆಂಟ್. ಎಷ್ಟು ಜನ ಮಕ್ಕಳು ಶಾಲೆಯಲ್ಲಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾಕೆ ಅಂದರೆ ನಿಮ್ಮ ಉದ್ದೇಶ, ಶಿಕ್ಷಣ ವ್ಯವಸ್ಥೆಯ ಉದ್ದೇಶ ಏನು ಅಂದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ವಿದ್ಯೆ ತಲುಪಬೇಕು, ವಿದ್ಯಾಭ್ಯಾಸ ದೊರಕಬೇಕು ಅಂತ ಸರ್ಕಾರಿ ಶಾಲೆಗಳನ್ನ ಜೀವಂತವಾಗಿ ಉಳಿಸ್ಕೊಂಡಿದ್ದಾರೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ, ಸ್ಟ್ರೆಂತ್ ಕಡಿಮೆ ಇದೆ ಅಂತ ದಯವಿಟ್ಟು ನೀವೇನು ಜಸ್ಟಿಸ್ ಕೊಡಬೇಕು, ನ್ಯಾಯ ಕೊಡಬೇಕು, ಅದರಲ್ಲಿ ಕಿಂಚಿತ್ತು ಕಡಿಮೆ ಹಾಕಬಾರ್ದು. ದಟ್ಸ್ ನನ್ನೊಂದು ಕೈಂಡ್ ರಿಕ್ವೆಸ್ಟ್. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು, ಈಗ ಸ್ಟ್ರೆಂತ್ ಕಡಿಮೆ ಆಗೋದಕ್ಕೆ 2 ಕಾರಣ ಇದೆ. ಒಂದು, ಮೂಲಭೂತ ಸೌಕರ್ಯಗಳ ಕೊರತೆ. ಎರಡನೇದು, ಟೀಚರ್ಸ್ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ನೀವು ತಪ್ಪು ತಿಳ್ಕೊಂಡ್ರೂ ಚಿಂತೆ ಇಲ್ಲ, ಲ್ಯಾಕ್ ಆಫ್ ಇಂಟ್ರೆಸ್ಟ್. ಈ ಸ್ಕೂಲಲ್ಲಿ ರಿಸಲ್ಟ್ ಬರೋದಿಲ್ಲ, ಈ ಸ್ಕೂಲಲ್ಲಿ ಮಾಸ್ಟರ್ಗಳು ಕಡಿಮೆ ಇದ್ದಾರೆ, ಈ ಸ್ಕೂಲಲ್ಲಿ ಮೇಲ್ಛಾವಣಿ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಸೋರ್ತಾ ಇದೆ. ಸೊ ಈ ಉದ್ದೇಶನ ಮನಸ್ಸಲ್ಲಿ ಇಟ್ಕೊಂಡು ಕೆಲವು ಸರ್ಕಾರಿ ಶಾಲೆಗಳನ್ನು ನಾವು CSR ನಡಿಯಲ್ಲಿ ಬೆಂಗಳೂರಿನಲ್ಲಿ ನಮ್ಗೆ ಯಾರೋ ಪರಿಚಯದವ್ರ ಮುಖಾಂತರ ತಗೊಂಡು, ಮೊದಲನೇ ಪ್ರಯತ್ನದಲ್ಲಿ ಮುದವತ್ತಿ ಶಾಲೆ ಡೆಮಾಲಿಷನ್ ಮಾಡಿ, ರಿನೋವೇಷನ್ ಮಾಡೋದಿಲ್ಲ, ಕಂಪ್ಲೀಟ್ ಡೆಮಾಲಿಷನ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಬೇಕು. ಆ ಹೊಸ ಬಿಲ್ಡಿಂಗ್ ಕಟ್ಟಿದಾಗ ಅದೊಂದು ಸ್ವಲ್ಪ ಪ್ರೈವೇಟ್ ಸ್ಕೂಲ್ಸ್ ಏನಿದೆ ಅಷ್ಟು ಇಲ್ಲದೆ ಇದ್ರೂ ಕೂಡ ಅಟ್ಲೀಸ್ಟ್ ಅದನ್ನು ಹೋಲಿಕೆಯಷ್ಟು ಒಂದು ಗುಣಮಟ್ಟ ಇರಬೇಕು ಅಂತೇಳಿ ಮುದವತ್ತಿ ಶಾಲೆ ಒಂದು ಮಾಡಿದ್ದೀವಿ. ಸೊ ಅದೊಂದು ಸಪ್ರೇಟ್ ಆರ್ಕಿಟೆಕ್ಚರ್, ಪಿಚ್ಡ್ ರೂಫ್ ವಿತ್ ರೆಡ್ ಟೆರಕೋಟಾ ಟೈಲ್ಸ್ ಮಾಡಿ ಈಗ ಇನಾಗ್ರೇಷನ್ ರೆಡಿ ಇದೆ. ಗಾಂಧಿನಗರದಲ್ಲಿ ಸ್ಕೂಲಿಂದ ಮೋಸ್ಟ್ಲಿ ಯಾರಾದರೂ ಬಂದಿದ್ರೆ ಇಲ್ಲ ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅದು 80% ಮುಗಿದಿದೆ. ಇದೇ ರೀತಿ ಭಾಳಷ್ಟು ಶಾಲೆಗಳು ಟೈಮ್ ಲೈನ್ ಹಾಕ್ಕೊಂಡು ಸರ್ಕಾರಿ ಶಾಲೆಗಳನ್ನು ಒಂದು ಜೀವಂತವಾಗಿ ಇಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋ ನಿಟ್ಟಿನಲ್ಲಿ ಒಂದು ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಿಮ್ಮೆಲ್ಲರ ಸಹಕಾರ ಇದ್ದರೆ ಆ ಸರ್ಕಾರಿ ಶಾಲೆಗಳು ಜೀವಂತವಾಗಿರುತ್ತೆ. ಆ ಜೀವಂತವಾಗಿದ್ದರೆ ಸರ್ಕಾರಕ್ಕೂ ಕೂಡ ಸ್ಟ್ರೆಂತ್ ಜಾಸ್ತಿ ಆದಾಗ ಅಲ್ಲಿ ಏನಾದರೂ ಮಾಡಬೇಕು ಅನಿಸುತ್ತೆ. ಸ್ಟ್ರೆಂತನ್ನ ಜಾಸ್ತಿ ಮಾಡೋ ಜವಾಬ್ದಾರಿ ನಿಮ್ಮದು. ವೇಮ್ಗಲ್ ಕಡೆ ನಾನು ಶಾಲೆ ಹೆಸರು ಹೇಳೋದಿಲ್ಲ, ಇತ್ತೀಚೆಗೆ ಯಾರೋ ಒಂದು ಹುಡುಗ ಫೋನ್ ಮಾಡಿ ಟೀಚರ್ಗೆ ಕೊಟ್ಟ, ಸರ್ ನಮ್ಮ ಶಾಲೆಯಲ್ಲಿ ಒಂದು ಇಂಗ್ಲೀಷ್ ಟೀಚರ್ ಬೇಕು ಸರ್. ಅದು ಅಲ್ಲ, ಕನ್ನಡ ಮೀಡಿಯಮಲ್ಲಿ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಆಗಿದೆ ಸರ್, ಇಂಗ್ಲೀಷ್ ಟೀಚರ್ ಇಲ್ಲ, ಏನು ಮಾಡಬೇಕು ಹೇಳಿ. ಇಲ್ಲ ಸರ್, ನೀವು ಸ್ವಲ್ಪ ಯಾವುದಾದ್ರೂ ಒಬ್ಬರು CSR ಕಡೆಯಿಂದ ಮಾಡಿಸಿದ್ರೆ ನಾವೊಂದು ಇಂಗ್ಲೀಷ್ ಟೀಚರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೀವಿ. ಸೊ ಯಾರಿಗೋ ಒಬ್ಬರು ಕೊಟ್ಟು ಈಗ ಅವ್ರು ಇಂಗ್ಲೀಷ್ ಟೀಚರ್ನ ಈ ತಿಂಗಳಿಂದ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಆ ಇಂಗ್ಲೀಷ್ ಟೀಚರು ಪ್ರತಿ ತಿಂಗಳು ಪ್ರತಿ ದಿವಸ ಹೋಗಿ ಪಾಠ ಮಾಡಿ ಬರ್ತಾರೆ. ಅಂದರೆ ಆ ಟೀಚರ್ ಇಂಟ್ರೆಸ್ಟ್ ನೋಡಿ ನನಗೆ ಭಾಳ ಖುಷಿ ಆಯಿತು. ಯಾಕೆ ಈ ಎಕ್ಸಾಂಪಲ್ ಇಲ್ಲಿ ಹೇಳಿದೆ ಅಂದರೆ, ಆ ಟೀಚರ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ. ಇಂಗ್ಲೀಷ್ ಟೀಚರ್ ಬರ್ತಾ ಇದ್ದಾರೆ ಅಂದರೆ ಆ ಪಕ್ಕದ ಹಳ್ಳಿಗಳವರು ಅವರು ಇವರು ಬಂದು ಸೇರಿಸ್ಬೋದು, ಸ್ಟ್ರೆಂತ್ ಜಾಸ್ತಿ ಆಗ್ಬೋದು. ಸಣ್ಣದು ಈ ಥರ ಒಂದು ಪ್ರಯತ್ನ ಮಾಡಿದ್ರೆ ಶಾಲೆಗಳಲ್ಲಿ ಸಂಖ್ಯೆ ಕೂಡ ವೃದ್ಧಿಸುತ್ತೆ. ಆಗ ಶಾಲೆಗಳು ಉಳಿತವೆ. ಶಾಲೆಗಳು ಉಳಿದ್ರೆ ನೀವು ಕೂಡ ಉಳಿತೀರಿ. ಸರ್ಕಾರಿ ಶಾಲೆನ ಮುಚ್ಚಿದ್ರೆ ಟೀಚರ್ಸ್ಗೆ ಏನು ಕೆಲಸ ಇದೆ ಅಲ್ವಾ? ಈಗ ಪೊಲೀಸ್ ಸ್ಟೇಷನ್ನ ಮುಚ್ಚಿದ್ರೆ ಪೊಲೀಸ್ನವ್ರಿಗೆ ಏನು ಕೆಲಸ ಇರುತ್ತೆ? ಸೊ ಅದೇ ರೀತಿ ನೀವು ನಾನೇನು ಇವತ್ತು ಹೇಳಿದ್ದೆ ಅನ್ನೋದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ. ನಮ್ಮ ಚಲಪತಿ ಹೇಳ್ತಾ ಇದ್ರು, ಆ ಕಾಸ್ಮೋಪಾಲಿಟನ್ ಕ್ಲಬ್ಬು ಇಡೀ ರಾಜ್ಯದಲ್ಲಿ 3 ಲಕ್ಷ ಜನಕ್ಕೆ ಮಕ್ಕಳಿಗೆ ಪ್ರತಿ ವರ್ಷ ಯೂನಿಫಾರ್ಮ್ ಕೊಡ್ತಾರೆ. ಅವರು 2011ರಲ್ಲಿ ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ನಮ್ಮ ಚೇಂಬರ್ಗೆ ಬಂದಾಗ, ಕಬ್ಬನ್ ಪಾರ್ಕ್ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಇದೆ, ಬಂದಾಗ ಅವರು ಏನೋ ಹೀಗೆ ಒಂದು ಕೆಲಸ ಮಾಡಿ ಕೊಟ್ಟಾದ್ಮೇಲೆ
ಸರ್ ನಮ್ಮಿಂದ ಏನಾದರೂ ಇದ್ದರೆ ಹೇಳಿ. ಮತ್ತು ಅವ್ರದ್ದು ಯಾವ ಊರು ಏನು ಅಂತೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು ನಾನು ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂತ. ಆಗ ನಮ್ಮ ನಾರಾಯಣ ಸ್ವಾಮಿ ಇದ್ದಾರೆ ನಮ್ಮೂರ ಹತ್ರ, ಕೋರಗಂಡಳ್ಳಿ ಸ್ಕೂಲಲ್ಲಿ ಮಾಸ್ಟರ್ ಇದ್ದರು, ವೀರಣ್ಣಗೌಡರು ಇದ್ದರು, ವೆಂಕಟಾಚಲಪತಿ ಇದ್ದರು. ಅವರು ನಮ್ಮ ಹತ್ರ ಬಂದಿದ್ದು ಬುಕ್ಸ್ಗೆ. ನೆಕ್ಸ್ಟ್ ಅವ್ರನ್ನ ಕರೆಸಿದ್ದು, ಅವ್ರನ್ನ ಪರಿಚಯ ಮಾಡಿ ಕೊಟ್ಮೇಲೆ, ನಿಮ್ಗೆಲ್ಲರೂ ಮೋಸ್ಟ್ಲಿ ಟೀಚರ್ಸ್ಗೆಲ್ಲ ಗೊತ್ತಿರಬೇಕು, ಪ್ರತಿ ವರ್ಷ 4,000 5,000 ಮಕ್ಕಳಿಗೆ ಬುಕ್ಸು ಮತ್ತು ಬ್ಯಾಗು ಬಟ್ಟೆ ಎಲ್ಲ ಕೊಡ್ತಿದ್ದಾರೆ. ಅನಿಲ್ ಕುಮಾರ್ ಅವ್ರಿಗೆ ಇನ್ನೊಂದು ವಿಷಯ, ಇದೊಂದು ಇಂಪಾರ್ಟೆಂಟ್ ಹೇಳಿಬಿಡ್ತೀನಿ. ಅವರು 2011ರಿಂದ ಕೊಡ್ತಾ ಬರ್ತಾಯಿದ್ರು. ಸಮಾಜನ ತಿದ್ದೋ ಕೆಲಸ ನಾವು ಯಾಕೆ ಮಾಡಬೇಕು ಅಂತ ಈಗ ಒಂದೇ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. 2011ರಿಂದ ಕೊಡ್ತಾ ಬರ್ತಾ ಇದ್ದಾರೆ. ಫಸ್ಟು ಬ್ಯಾಗ್ಸ್ ಕೊಡ್ತಿದ್ರು, ಆಮೇಲೆ ಬುಕ್ಸ್ ಕೊಡ್ತಾಯಿದ್ರು, ಆಮೇಲೆ ಯೂನಿಫಾರ್ಮ್ ಕೊಡ್ತಾಯಿದ್ರು. ಕೊಡ್ತಾ ಬರ್ತಾ 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 ಏನಾಯಿತು, 2020 ಅನಿಸುತ್ತೆ, ಯಾರೋ ಇಬ್ಬರು ಟೀಚರ್ಸ್ ಹೋಗಿ ಕಾಸ್ಮೋಪಾಲಿಟನ್ ಕ್ಲಬ್ಗೆ, ಅವರು ಏನು ಅಸೋಸಿಯೇಷನ್ ಇದೆ ಸರ್, ಅವರು ಗೆಳೆಯರ ಬಳಗ ಮತ್ತು ಬೇರೆಯವರೆಲ್ಲ ಮಾರ್ಕೋತಾ ಇದ್ದಾರೆ ಸರ್, ನೀವು ಕೊಡಬೇಡಿ ಅವರಿಗೆ ಅಂತ. ಎಂಥ ಒಳ್ಳೆ ಟೀಚರ್ಸ್ ಇದ್ದಾರೆ ನೋಡಿ ನಮ್ಮಲ್ಲಿ. ಅವರು ಇವರಿಗೆ ಕರೆದ್ರು, ನನಗೆ ಕೇಳಿದ್ರು ಫಸ್ಟು. ನಾನು ಹೇಳಿದೆ ಆ ಥರ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಇವರಿಗೆ ಕರೆದ್ರು, ನೀವು ಈ ರೀತಿ ಮಕ್ಕಳು ಕೊಡ್ತಾ ಇಲ್ಲ, ಅದನ್ನು ಮಾರ್ಕೆಟಲ್ಲಿ ಮಾರ್ತಾ ಇದ್ದೀರಿ. ಅವರು ಬೇಜಾರಾಗಿ ಅವರು 1 ವರ್ಷ ಹೋಗೋದು ಬಿಟ್ಟರು. 2ನೇ ವರ್ಷವೂ ಹೋಗಲಿಲ್ಲ ಅವರು. ಈ ಥರ ಮಾತಾಡಿದಾಗ ನಮ್ಮ ಮನಸ್ಸು ಬೇಜಾರಾಗಿದೆ. 2 ವರ್ಷ, ಒಂದೊಂದು ವರ್ಷಕ್ಕೆ 6,000 ಮಕ್ಕಳಿಗೆ ಬಟ್ಟೆ ಬರ್ತಿತ್ತು. 2 ವರ್ಷ ಹೋಯಿತು. ಆಮೇಲೆ ಅವರೇ ಕಾಸ್ಮೋಪಾಲಿಟನ್ ಕ್ಲಬ್ನವ್ರಿಗೆ ಕರೆದು, ಇಲ್ಲ ಬನ್ನಿ, ಆಯಿತು, ಅದು ಏನೋ ಮಿಸ್ಟೇಕ್ ಆಗಿದೆ, ಆಮೇಲೆ ಅದು ಸುಳ್ಳು ಅಂತ ಗೊತ್ತಾಯಿತು, ಜಲಸಿಂದ ಮಾಡಿದ್ದಾರೆ ಅಂತ ಗೊತ್ತಾಯಿತು ಅಂತೇಳಿ, ಅದು ಹಾಗೆ 2021-22ರಿಂದ ಮತ್ತೆ ಇಲ್ಲಿವರೆಗೂ ಕಂಟಿನ್ಯೂಸ್ ಕೊಡ್ತಾ ಇದ್ದಾರೆ. ಈಗ ಕೂಡ ವೇಮ್ಗಲ್ನಲ್ಲಿ ಅಲ್ಲಿದ್ದವರು ಭಾಳ ಜನ ಇದ್ದಾರೆ ಇಲ್ಲಿ ಟೀಚರ್ಸ್. ಇವತ್ತೊಂದು 3,000 ಮಕ್ಕಳು ಕೊಟ್ಟಿದ್ದಾರೆ. ನಾಳಿದ್ದು ಇನ್ನೊಂದು ಒಟ್ಟು 6,000 ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ತಾರೆ. ಯಾಕೆ ಈ ಎಕ್ಸಾಂಪಲ್ ಹೇಳಿದೆ ಅಂದರೆ, ಮನುಷ್ಯ ಫಸ್ಟು ಸಂಕುಚಿತ ಮನೋಭಾವ ಬಿಡಬೇಕು, ಹೊಟ್ಟೆ ಕಿಚ್ಚು ಬಿಡಬೇಕು. ಯಾರೋ ಒಬ್ಬರು ಬೆಳೀತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಕೈಲಿ ಆಗಲಿಲ್ಲ ಅಂದರೂ 2 ಅಪ್ರಿಷಿಯೇಟ್ ಮಾಡೋವಂಥ ಪದಗಳು ಬರಬೇಕು. ಈಗ ನನ್ನ ಬಗ್ಗೆ, ಅನಿಲ್ ಕುಮಾರ್ ಬಗ್ಗೆ ಇಲ್ಲಿ 1-2 ಮಾತು ಒಳ್ಳೇದು ಹೇಳಿದ್ರು. ನನಗಾಗಲಿ ಅನಿಲ್ ಕುಮಾರ್ ಅವರು, ಇಟ್ ಈಸ್ ಎನ್ಕರೇಜಿಂಗ್. ನೀವು ಡಿಸ್ಕರೇಜ್ ಮಾಡಿದ್ರೆ ಯಾಕೆ ಬೇಕು ಬಿಡಪ್ಪ, ಸುಮ್ಮನೆ ನಾವು ಮನೆಯಲ್ಲಿರೋಣ ಅನ್ಸುತ್ತೆ. ಅಂದರೆ ಯಾರೋ ಅಲ್ಲೆಲ್ಲೋ ಅನ್ಎಜುಕೇಟೆಡ್ ಅವರು ಈ ರೀತಿ ಮಾಡಿದ್ರೆ ಪರವಾಗಿಲ್ಲ, ಅವನಿಗೆ ವಿದ್ಯಾಭ್ಯಾಸ ಇರಲಿಲ್ಲ ಅಂತ. ಎಜುಕೇಟೆಡ್ ಆದಂಥ ನಾವೇ ಈ ರೀತಿ ಹೋಗಿ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಮಾಡಿದಾಗ ಯಾರಿಗೆ ಲಾಸ್ ಆಗಿದ್ದದು? 2 ವರ್ಷ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದೋಂಥ ಮಕ್ಕಳಿಗೆ 2 ವರ್ಷ ಯೂನಿಫಾರ್ಮ್ ತಪ್ಪಿತು, ಅಲ್ಲಿ ಬರ್ತಿದ್ದಂಥ ಬುಕ್ಸ್ ತಪ್ಪಿತು, ಅಲ್ಲಿ ಬರ್ತಿದ್ದಂಥ ಬ್ಯಾಗ್ಸ್ ತಪ್ಪಿತು. ಒಬ್ಬ ಸಣ್ಣ ಒಂದು 2 ಹೊಟ್ಟೆ ಕಿಚ್ಚಿಗೆ. ಸೊ ಸಮಾಜ ತಿದ್ದೋದು ಅಂದರೆ ಇದು. ದಯವಿಟ್ಟು ಈ ಥರದ ಸಂಕುಚಿತ ಮನೋಭಾವನ, ಮನುಷ್ಯ ಬದುಕಿ ಬೆಳೆದ್ರೆ ಸಮಾಜನೂ ಬೆಳೆಯುತ್ತೆ, ನಿಮ್ಮ ಜೊತೆ ಇರೋರು ಬೆಳೀತಾರೆ, ನೀವು ಅಂದ್ಕೊಂಡಿದ್ದು ಕೂಡ ಅದಾಗತ್ತೆ. ಮೇಲ್ಗಡೆ ಭಗವಂತ ಅನ್ನೋನು ನಾವೇನು ಕನ್ಸಿಡರ್ ಮಾಡ್ತೀವಿ, ಅವನು ಕೂಡ ತಥಾಸ್ತು ಅಂತ, ಆಯಿತು ಮಾಡಿ ಒಳ್ಳೆಯದಾಗಲಿ ಅಂತ. ಸೊ ಇದು ಸಮಾಜ ತಿದ್ದೋವಂಥ ಕೆಲಸನ ಮಾಡಬೇಕು. 3ನೇದು ಕಡೆಯದಾಗಿ ನಾನು ನಿಮ್ಗೆ ಏನು ಹೇಳಬೇಕು ಅಂತ ಇವತ್ತು ಬಯಸ್ತೀನಿ ಅಂದರೆ, ಎವ್ರಿ ಟೀಚರ್ ಶುಡ್ ಬಿ ಅ ಲೀಡರ್. ಏನು ಟೀಚರ್ಸ್ ಯಾಕೆ ಲೀಡರ್ಸ್ ಆಗಬೇಕು ಅಂತ, ನೀವು ರೊಟೀನ್ ಏನು, ನಿಮಗೆ ಪ್ರಿಸ್ಕ್ರೈಬ್ಡ್ ಪಠ್ಯಪುಸ್ತಕ ಇದೆ, ಸರ್ಕಾರ ಬಯಾಲಜಿ ಟೆಕ್ಸ್ಟ್ ಬುಕ್ ಇದೆ, ಸೋಷಿಯಾಲಜಿ ಇದೆ, ಪ್ರತಿಯೊಂದಕ್ಕೂ ಒಂದು ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ಸ್ ಇದೆ. ಒಂದು LKG UKG SSLC ವರೆಗೆ ನಾವು ABCD ಕಲಿಸ್ತೀವಿ. ಅದಾದಮೇಲೆ ಅದರದೇ ಆದಂಥ ಒಂದು ಸಿಲೆಬಸ್ ಇದ್ದೀವಿ. ಭಾಳಷ್ಟು ಜನ ಟೀಚರ್ಸ್ ಅದನ್ನು ಹೇಳಿ ಮಕ್ಕಳು ಕಲ್ತಿದಾರ ಅಂತ ನಾಳೆ ಟೆಸ್ಟ್ ಕೊಟ್ಟು ಟೆಸ್ಟ್ ಪಾಸ್ ಆದರೆ ಪಾಸು, ಫೇಲ್ ಆದರೆ ಫೇಲ್ ಮಾಡಿ ನಮ್ಮ ಜವಾಬ್ದಾರಿನ ಮುಗಿಸ್ಕೋತಿದ್ದೀವಿ. ಹೊಸ ಪದ್ಧತಿ ಏನು ಅಂದರೆ, ಭಾಳ ಜನ ಕೇಳಿರ್ಬೇಕು ನೀವು, ಟ್ಯಾಲೆಂಟ್ ಸರ್ಚ್ ಅಂತ. ಟ್ಯಾಲೆಂಟ್ ಸರ್ಚ್ ಕೇಳಿದ್ರಾ? ವೈ ಎವ್ರಿ ಟೀಚರ್ ಶುಡ್ ಬಿ ಅ ಲೀಡರ್ ಅಂದರೆ, ನೀವು ನಿಮ್ಮ ರೊಟೀನ್ ಏನಿದೆ ಅದು ರೊಟೀನ್ ಮಾಡೋವಂಥ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಮೇಲೆ ಒಂದು 50 ಜನ ಸ್ಟೂಡೆಂಟ್ಸ್ ಇದ್ದಾಗ ಅವ್ರ ಮೇಲೆ ಭಾಳಷ್ಟು ಗಮನ ಕೊಟ್ಟು ಡೇ ಟು ಡೇ ನೀವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದರೆ, ಆ ಮಗು ಯಾವುದರಲ್ಲಿ ಸರಿ ಇದೆ, ಇಂಟ್ರೆಸ್ಟ್ ತೋರಿಸ್ತಾ ಇದೆಯಾ, ಓದಿ ಬರೆಯೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದೆಯಾ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದೆಯಾ. ಫೀಲ್ಡ್ಗೆ ಹೋದಾಗ ಮಗು ನೀವು ನೋಡಿ, ಅದು ಇನ್ಕ್ಲಿನೇಷನ್ ಟುವರ್ಡ್ಸ್ ಕ್ರಿಕೆಟ್ ಇದ್ದರೆ ಸುಮ್ಮನೆ ಹೋಗ್ತಾ ಕಡ್ಡಿ ಸಿಕ್ಕರೆ ಕಡ್ಡಿನಲ್ಲಿ ಬೀಸ್ತಿರ್ತಾರೆ, ಕಲ್ಲು ಸಿಕ್ಕಿದ್ರೆ ಕಲ್ಲನ್ನು ಬಾಲ್ ಮಾಡ್ಕೊಳ್ತಾರೆ. ನೋಡಿದಿರಾ? ಇದನ್ನು ನಾವು ಮೈನ್ಯೂಟಾಗಿ ಅಬ್ಸರ್ವ್ ಮಾಡಿದ್ರೆ ಆ ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ನ ನೀವು ಐಡೆಂಟಿಫೈ ಮಾಡಿ
ಎಲ್ಲ ಒಂದು ಕಡೆ ಡಾಕ್ಯುಮೆಂಟೇಷನ್, ನಿಮ್ಮ ಡೈರಿ ಅಂತ ಡೈರಿಯಲ್ಲಿ ಬರೆದಿಟ್ಟರೆ ವರ್ಷದ ಕೊನೆಯಲ್ಲಿ ಅವ್ರ ತಂದೆ ತಾಯಿ ಬಂದಾಗ ನಿಮ್ಮ ಮಗ ಯಾಕೋ ಕ್ರಿಕೆಟಲ್ಲಿ ಭಾಳ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ, ನಿಮ್ಮ ಮಗ ಕ್ವಿಝಲ್ಲಿ, ನೀವೇನೇ ಕೆಲವು ಮಕ್ಕಳು ಏನೇ ಕೇಳಿದ್ರು ಪಟ್ ಅಂತ ಹೇಳ್ತಾರೆ, ಕ್ವಿಝಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ. ಈ ಮಗು ಈಗ ಡ್ಯಾನ್ಸ್ ಮಾಡ್ತಾರೆ, ಆ ಮಗುಗೆ ನೀವು 40% 50% ತೊಗೊಂತು ಅಂತ ಇಟ್ಕೊಳ್ಳಿ, ಆ ಮಗುಗೆ ಇಂಟ್ರೆಸ್ಟ್ ಇರೋದು ಡ್ಯಾನ್ಸ್. ಕೂತ್ರೆ ನಿಂತರೆ ಮಗು ಅದು ಆ ಭಾವ ಭಂಗಿನಲ್ಲಿ ಅದು ತಲ್ಲೀನರಾಗಿರುತ್ತೆ.